ಇದ್ದಂತಹ ಶರೀಫರ ಸರ್ಕಾರವನ್ನು ಕಿತ್ತಾಗಿ ಯಾವ ಬೇಕಾದಾಗ ಇವರು ಅಲ್ಲಿ ಡಿಕ್ಟೇಟರ್ ಅಂತ ಘೋಷಣೆ ಮಾಡಿಕೊಳ್ಳಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಅದೇನೋ ಆಗಲಿ, ಇಮ್ರಾನ್ ಖಾನ್ರ ಈ ಒಂದು ಸುದ್ದಿಯನ್ನು ಹಬ್ಬಿಸುವಂಥದ್ದು ಅದು ಸಹಿತ ಈ ಸೇನಾಧಿಪತಿ ಮಾಡ್ತಾ ಇದ್ದಾರೆ ಅನ್ನೋದು ಸುದ್ದಿಗಳು ಇದ್ದಾವೆ. ಯಾಕಂದ್ರೆ ಅದನ್ನು ಮಾಡಿ ಜನರ ಮನಸ್ಸು ಏನಂತ ನೋಡಿಕೊಂಡು ಆ ನೆಲೆಯಲ್ಲಿ ತಾವು ಮುಂದಿನ ನಿರ್ಧಾರ ತಗೋಬೇಕು ಅಂತ ಒಂದು ತಂತ್ರಗಾರಿಕೆಯೂ ಇಲ್ಲದ ಅಂತ ಹೇಳಿಕತ್ತಿದ್ದಾರೆ. ಒಟ್ಟಾರೆಯಾಗಿ ಈಗಿನ ಪರಿಸ್ಥಿತಿ ನೋಡಿದ್ರಪ್ಪ ಅಂತಂದ್ರೆ ಇಮ್ರಾನ್ ಖಾನ್ ಬದುಕಿದಾರ ಅನ್ನೋದು ಭಾಳ ಹೇಳೋದು ಕಷ್ಟ. 100ಕ್ಕೆ 10ರಷ್ಟು ಇದ್ರೆ ಹೆಚ್ಚಿಂದು ಅನ್ನೋಂಥ ಮಾತು ಹೇಳ್ತಾಯಿದ್ದಾರೆ. ಇನ್ನೂ ಅದಕ್ಕೆ ಕಡಿಮೆ ಅನ್ನೋ ಮಾತು ಮಾತಾಡ್ತಿದ್ದಾರೆ. ಏನಾರಾಗಲಿ ಇಮ್ರಾನ್ ಖಾನ್ರ ಜೀವಕ್ಕೆ ಏನಾಗದೇ ಇರಲಿ ಅನ್ನೋದು ಎಲ್ಲರ ಒಂದು ಬಯಕೆ. ಆದರೆ ಆ ಬಯಕೆ ಏನಿರ್ತದಿಲ್ಲೋ ಗೊತ್ತಿಲ್ಲ. ಏನಿದ್ರು ಈಗ ಇಮ್ರಾನ್ ಖಾನ್ರ ಜೀವ ಆಸಿಮ್ ಮುನೀರ್ ಅಂಗೈಯಲ್ಲಿ ಮುಷ್ಟಿಯಲ್ಲಿ ಅನ್ಬೋದು. ನೀವು ಯಾವ ಬೇಕಾದ ಹೆಚ್ಚಿಗೆ ಬೋರೋದು ಅದನ್ನು ಆ ಗುಬ್ಬಿಯನ್ನು ಇಮ್ರಾನ್ ಖಾನ್ ಇವತ್ತು ಗುಬ್ಬಿ ಆಗಿಬಿಟ್ಟದ ಈ ಒಬ್ಬ ಆಸಿಮ್ ಮುನೀರ್ ಕೈಯಲ್ಲಿ ಅನ್ನೋ ಒಂದು ಮಾತು ನೆನಪಿಸ್ಕೊಳ್ತಾ, ನಿಜವಾಗಿ ತಗಟ್ಟೆ ಆಗದೇ ಇರಲಿ, ಇಮ್ರಾನ್ ಉಳಲಿ, ಇಮ್ರಾನ್ ಬರಲಿ. ಇಮ್ರಾನ್ ಖಾನ್ರ ಬಗ್ಗೆ ಭಾರತದಲ್ಲೂ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ. ಜೊತೆಗೆ ಒಳ್ಳೆಯ ಒಬ್ಬ ಡೆಮೊಕ್ರೆಟಿಕ್ ಸೆನ್ಸ್ ಇದ್ದಂಥ ವ್ಯಕ್ತಿ ಇರಬೇಕು ನಮ್ಮ ನೆರೆಯ ರಾಷ್ಟ್ರದಲ್ಲಿ ಅನ್ನೋದು ಎಲ್ಲರ ಭಾರತೀಯರ ಬಯಕೆ. ಆದರೆ ಈ ಬೈಕ್ ಈಡೇರ್ತದನ ಅದೇನಿದ್ರು ಈಗ ನಮ್ಮ ಆಸಿಮ್ ಮುನೀರ್ ಅವರ ಅಂಗೈಯಲ್ಲಿ ಅದ ಅವ್ರ ಭವಿಷ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸತ್ಯ ಕೈಗನ್ನಡಿ ವಂದನೆಗಳು.